ನನ್ನ ಹೆಸರು ಬಂದ್ಬಿಟ್ಟು ರಾಘವೇಂದ್ರ ಅಂತ ಅಂದ್ಬಿಟ್ಟು. ನಾನು ಗಿಂದಳ್ಳಿ ರೈತ ಉತ್ಪಾದಕ ಕಂಪನಿಯ CEO ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮದು 2019ರಲ್ಲಿ ನಮ್ಮದು ಕಂಪ್ನಿ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ನಾನು CEO ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ನಮ್ಮದು 2022-23ರಲ್ಲಿ ನಮ್ಮದು ಟರ್ನೋವರ್ ಬಂದ್ಬಿಟ್ಟು 43 ಲಕ್ಷದಷ್ಟು ಟರ್ನೋವರ್ ಆಗಿತ್ತು. ಕೇವಲ ಇನ್ಪುಟಲ್ಲಿ ಅಷ್ಟೇ ನಾವು ಕೆಲಸ ನಿರ್ವಹಿಸ್ತಾ ಇದ್ವಿ. ಯಾವುದೇ ರೀತಿಯಂಥ ಔಟ್ಪುಟ್ ಬಿಸ್ನೆಸನ್ನು ಮಾಡ್ತಾ ಇರಲಿಲ್ಲ. ನಮ್ಮದು ಕಳೆದ ಸಾರಿ 2023-24ರಲ್ಲಿ ನಾವು ಇನ್ಪುಟ್ ಬಿಸ್ನೆಸ್ಸಲ್ಲಿ ಅಷ್ಟೇ ಇದ್ವಿ. ಅದಾದ ನಂತರ ನಮಗೆ ಆಕ್ಸಿಲರ್ನ ಕೃಷಿ ಕಲ್ಪ ಟೀಮ್ನವರು ಬಂದು ನಮಗೆ ಔಟ್ಪುಟ್ ಬಿಸ್ನೆಸ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರು. ಅದರಿಂದಾಗಿ ನಮಗೆ ಕಳೆದ ವರ್ಷ ನಮ್ಮದು ಒಟ್ಟು ಟರ್ನೋವರ್ ಬಂದ್ಬಿಟ್ಟು 83 ಲಕ್ಷದಷ್ಟು ಟರ್ನೋವರ್ ಆಗಿದೆ. ನಮ್ಮ ಲಾಭಾಂಶ ಬಂದ್ಬಿಟ್ಟು 56,000 ರೂಪಾಯಿದಷ್ಟು ನಮಗೆ ಲಾಭಾಂಶ ದೊರೆತಿರ್ತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದರೆ ನಮಗೆ ಔಟ್ಪುಟ್ ಬಿಸ್ನೆಸ್ ಬಗ್ಗೆ ನಮಗೆ ಅಷ್ಟೊಂದೇನು ವ್ಯಾಪಾರ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಮಗೆ ಕೇವಲ ಇನ್ಪುಟ್ ಬಿಸ್ನೆಸ್ಸಲ್ಲಿ ಮಾತ್ರ ವ್ಯಾಪಾರ ಮಾಡ್ತಾ ಇದ್ವಿ. ಔಟ್ಪುಟ್ ಬಿಸ್ನೆಸ್ಸಿಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲ ಕೃಷಿ ಕಲ್ಪ ಟೀಮ್ನವರು ಇದ್ರ ಬಗ್ಗೆ ನಮಗೆ ಗಮನ ಹರಿಸಿ ನಮಗೆ ಔಟ್ಪುಟ್ ಬಿಸ್ನೆಸ್ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಇದರಲ್ಲಿ ಯಾರು ನಮ್ಮ CM ಪಾಟೀಲ್ ಸರ್ ಆಗಿರ್ಬೋದು, ಈರಣ್ಣ ಸರ್, ಮತ್ತು ಮಂಜು ಸರ್ ಆಗಿರ್ಬೋದು, ಸಂಜಯ್ ಸರ್ ಮತ್ತು ಹನುಮಂತಣ್ಣವರು ಎಲ್ಲರೂ ಬಂದ್ಬಿಟ್ಟು ನಮಗೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟು ಬಿಸ್ನೆಸ್ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಆನ್ಲೈನ್ ಸೆಕ್ಷನಲ್ಲಿ ಕೂಡ ನಮಗೆ ಕ್ಲಾಸ್ ತೊಗೊಂಡು ಯಾವ ರೀತಿ ವ್ಯಾಪಾರ ಮಾಡ್ಬೋದು ಅನ್ನೋದಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಆಫ್ಲೈನಲ್ಲೂ ಕೂಡ ನಮಗೆ ಕೆಲವೊಂದು ಟ್ರೈನ್ಗಳು ಕೊಟ್ಟಿದ್ದಾರೆ. ಕೆಲವೊಂದು ಇವ್ರನ್ನ ವ್ಯಾಪಾರಸ್ಥರನ್ನು ಕೂಡ ಭೇಟಿ ಮಾಡಿಸಿ ಮಾಡಿದ್ರು. ಎಲ್ಲರಿಗೂ ನಾನು ಕೃಷಿ ಕಲ್ಪ ಇಡೀ ಟೀಮ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ ನಮಗೆ ಮುಂದೂ ಕೂಡ ನಮಗೆ ಔಟ್ಪುಟ್ ಬಿಸ್ನೆಸ್ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಹಕಾರ ಬೇಕು. ದಯವಿಟ್ಟು ಸಹಕಾರ ಮಾಡಿ ಅಂತ